ಕರ್ನಾಟಕ ಗಾರ್ಡನ್ನ ಸುತ್ತಕೊಂಡು ನೋಡಿಕೊಂಡು ಬರೋಷ್ಟರಲ್ಲಿ ಟೈಮು 6 ಆಗೋಗಿತ್ತು. ಸೊ ನಾವಿವತ್ತು ಇನ್ನೂ ಒಂದೆರಡು ಪ್ಲೇಸಸ್ಗಳನ್ನ ನೋಡಬೇಕಾಗಿತ್ತು. ಅದರಲ್ಲಿ ಬೊಟಾನಿಕಲ್ ಗಾರ್ಡನ್ ಮತ್ತು ರೋಸ್ ಗಾರ್ಡನು. ಬೊಟಾನಿಕಲ್ ಗಾರ್ಡನ್ನು ಬಂದು ಆ್ಯಸ್ ಇಟ್ ಈಸ್ ಕರ್ನಾಟಕ ಗಾರ್ಡನ್ ಏನಿದೆ ಸೇಮ್ ಅದೇ ರೀತಿ, ಬಟ್ ಅಷ್ಟು ದೊಡ್ಡ ಇರಲ್ಲ, ಚಿಕ್ಕ ಇರುತ್ತೆ. ಇನ್ನು ರೋಸ್ ಗಾರ್ಡನ್ನಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ಲವರ್ಸ್ ಇರುತ್ತೆ ರೋಸ್ದೆ, ಇನ್ನೇನಿಲ್ಲ ಅಂತ ಅಂದರು. ಸೊ ಹಾಗಾಗಿ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ, ಅದೆಲ್ಲ 6:45 6:30ಗೆಲ್ಲ ಕ್ಲೋಸ್ ಆಗಿಬಿಡುತ್ತಂತೆ. ಹಾಗಾಗಿ ಬಂದ್ವಿ. ರೂಮಿಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೊರಗಡೆ ಹೋಗಿ ಟೀ ಕಾಫಿನ ಕುಡ್ಕೊಂಡು ಬಂದ್ವಿ. ಊಟಿಯಲ್ಲಿ ಊಟ ಅಷ್ಟು ಇಷ್ಟ ಆಗಲಿಲ್ಲ, ಬಟ್ ಟೀ ಕಾಫಿ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾನು ಕುಡ್ದಾಗೆಲ್ಲ ತುಂಬಾ ಪ್ರೀತಿಯಿಂದ ಕುಡಿದೆ. ಇನ್ನು ರೂಮಿಗೆ ಬಂದು ಕೇಕೆಲ್ಲ ತರಿಸಿದ್ರು ಸುನಿ ಅಲ್ಲೇ. ಸೊ ಕೇಕ್ನ ಕಟ್ ಮಾಡೋದಕ್ಕೆ ಶುರು ಮಾಡಿದೆ. ಪ್ರತಿ ವರ್ಷ ನನ್ನ ಬರ್ಡೇನ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ತಿದ್ದೆ, ಬಟ್ ಈ ವರ್ಷ ಗೊತ್ತಿಲ್ಲದೆ ಇರೋ ಜನ, ಗೊತ್ತಿಲ್ಲದೆ ಇರೋ ಊರಲ್ಲಿ ಬಂದು ಸೆಲೆಬ್ರೇಟ್ ಮಾಡಿದೆ. ಈ ಥರ ಮಾಡಿಕೊಂಡ್ರು ತುಂಬಾ ಖುಷಿಯಿಂದನೇ ಮಾಡಿದೆ, ಯಾಕೆಂದರೆ ಇದು ಸುನಿದು ಒಂಥರ ಡ್ರೀಮ್ ಅಂತಲೇ ಹೇಳ್ಬೋದು. ನನ್ನ ಬೇರೆ ಕಡೆ ಎಲ್ಲಾದರೂ ಕರ್ಕೊಂಡೋಗಿ ಬರ್ತಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ನೋದು. ಅವ್ರು ಹೇಳ್ತಾಯಿದ್ರು, ಈ ಸಲ ನಿಂದು ಕಾಸ್ಟ್ಲಿ ಬರ್ತಡೇ ಆಗೋಯ್ತು ಅಪ್ಪಿ ಅಂತ. ಸೊ ಕೆಳಗಡೆ ಹೋಗಿ ಊಟ ಮುಗಿಸ್ಕೊಂಡು ಬಂದು ಪಾಚಿ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.